ನಮಸ್ಕಾರ, ನಾನ್ ನಿಮ್ಮ ಮೇಘ ಆತ್ರೇಯ. ವೆಲ್ಕಮ್ ಟು ASRS ಮನಿ ಮಂತ್ರ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಜೊತೆ ಎಂದಿನಂತೆ ಇದ್ದಾರೆ ಅನಂತ ಶ್ರೀರಾಮ ಗುರೂಜಿ ಅವರು. ಮೊದಲಿಗೆ ಅವ್ರನ್ನ ವೆಲ್ಕಮ್ ಮಾಡ್ಕೊಂಡ್ಬರೋಣ. ಗುರೂಜಿ, ನಿಮ್ಗೆ ನಮಸ್ಕಾರ, ಹಾಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ. ಗುರೂಜಿ, ಇವಾಗ ಆಲ್ರೆಡಿ ಪ್ರೀವಿಯಸ್ ಎಪಿಸೋಡ್ಸ್ ಅಲ್ಲಿ ತುಂಬಾನೇ ಒಂದಷ್ಟು ತಂತ್ರಗಳನ್ನ ಹೇಳ್ಕೊಟ್ಟಿದ್ದೀರಾ. ಚಿಕ್ಕ ಚಿಕ್ಕ ಸರಳವಾದ ಟಿಪ್ಸ್ ಗಳನ್ನ ಕೊಟ್ಟಿದ್ದೀರಾ. ಹೇಗೆ ಸಾಲಬಾಧೆಯಿಂದ ಹೊರ ಬರ್ಬೇಕು ಅನ್ನೋದಕ್ಕೂ ಆಲ್ರೆಡಿ ಮಾಹಿತಿನ ಕೊಟ್ಟಿದ್ದೀರಾ. ಬಟ್ ನನಗೆ ರೀಸೆಂಟ್ ಆಗಿ ತುಂಬಾ ಜನ ಮಾತಾಡ್ತಾ ಹೇಳ್ತಾ ಇದ್ರು, ತುಂಬಾ ಸಾಲ ಇದೆ, ಮನೇಲಿ ನೆಮ್ಮದಿ ಇಲ್ಲ, ಅದರಿಂದ ಸಾಲದಿಂದ ಆಬ್ವಿಯಸ್ಲಿ ನೆಮ್ಮದಿ ಇರಲ್ಲ. ಅಂಡ್ ಸಾಲ ಕೊಟ್ಟವರು ಮನೆ ಹತ್ರ ಬಂದು ಗಲಾಟೆ ಮಾಡ್ತಾರೆ, ಬಾಯಿ ಬಂದಂಗೆ ಮಾತಾಡ್ತಾರೆ. ಸೊ ಯಾವ್ದ್ರ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾ ಇಲ್ಲ ಅನ್ನೋದು ಎಲ್ಲರ ಸಮಸ್ಯೆ ಆಗ್ಬಿಟ್ಟಿದೆ ಇವಾಗ. ಈ ಸಮಸ್ಯೆಗೆ ಏನಾದ್ರು ಪರಿಹಾರಗಳಿದ್ಯಾ ಅಥವಾ ಸುಲಭೋಪಾಯಗಳಿದ್ಯಾ? ಹೇಗ್ ತೀರ್ಸೋದು ಈ ಸಾಲನ ಅನ್ನೋದನ್ನ? ಇದು ನೀವು ಕೇಳಿರುವಂತ ಈ ಪ್ರಶ್ನೆ ಏನಿದೆ, ಇದು ತುಂಬಾ ಜನರಿಗೆ ಒಂದು ಸಹಾಯ ಆಗುತ್ತೆ. ನೀವು ಕೇಳಿರುವಂತ ಪ್ರಶ್ನೆಯಿಂದ ಅವ್ರಿಗೂ ಒಂಥರ ಹೆಲ್ಪ್ ಆಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಇಲ್ಲಿ ನಾವು ಒಂದು ವಿಡಿಯೋವನ್ನು ಮಾಡಿದ್ದೀವಿ. ಏನಂತಂದ್ರೆ ಸಾಲ ತೀರ್ಸೋದು ಯಾವ ರೀತಿ ಅನ್ನೋದ್ರ ಬಗ್ಗೆ ನಾವು ಒಂದು ಟೈಮ್ ಟೇಬಲ್ ಅನ್ನು ಕೊಟ್ಟಿದ್ದೀವಿ ಅವ್ರಿಗೆ. ಯಾವ ರೀತಿ ಕೊಟ್ಟಿದ್ದೀವಿ ಅಂದರೆ, ಯೆಲ್ಲೋ ಕಲರ್ ಪೇಪರ್ ತೊಗೊಬೇಕು, ರೆಡ್ ಇಂಕ್ ಪೆನ್, ಬ್ಲ್ಯಾಕ್ ಇಂಕ್ ಪೆನ್, ಬ್ಲೂ ಇಂಕ್ ಪೆನ್ನನ್ನು ತಗೊಂಡು ಅದನ್ನು ಅವರ ಹೆಸರುಗಳನ್ನು ಬರೆದು ಅದರ ಪಕ್ಕದಲ್ಲಿ ಅಮೌಂಟನ್ನು ಬರೆದು ಅದನ್ನು ಬರೆದಾದ ಮೇಲೆ ಆ ಇದು ಅಮೌಂಟನ್ನು ಒಡೆದು ಇವರು ಕೊಟ್ಟಿರುವಂತಹ ಹಣವನ್ನು ಇವರಿಗೆ ಸಮಯಕ್ಕೆ ಸರಿಯಾಗಿ ಸಲ್ಲಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀವಿ ನಾವು. ಆ ವಿಡಿಯೋವನ್ನು ಒಂದ್ಸತಿ ನಮ್ಮ ಜನತೆ ಎಲ್ಲ ನೋಡ್ಲಿ. ಅದರ ಜೊತೆಗೆ ಏನ್ ಮಾಡಬೇಕು, ಇನ್ನು ಬೇಗನೆ ಸಾಲ ತೀರೋದಕ್ಕೆ ಏನ್ ಮಾಡಬೇಕು ಅಂತ ನಾವು ನೋಡಿದಾಗ ಇನ್ನೊಂದು ಅಫರ್ಮೇಷನ್ ಅನ್ನ ಬರ್ಕೊಬೇಕು. ಅವರು ಅಫರ್ಮೇಷನ್ ಅನ್ನ ಬರ್ಕೊಂಡು ಅದರ ಜೊತೆಯಲ್ಲಿ ಇದನ್ನ ಹೇಳ್ತಾ ಹೋದ್ರೆ ಸಾಲ ಅನ್ನೋದು ಬೇಗನೆ ತೀರುತ್ತೆ. ಆಗ ಈ ಅಫರ್ಮೇಷನ್ ಯಾವ ರೀತಿ ನಾವು ಬರ್ಕೊಬೇಕು ಅಂತಂದಾಗ ನಾವು ಇಲ್ಲಿ ಹೇಳೋದನ್ನ ಸರಿಯಾಗಿ ಬರ್ಕೊಬೇಕು. ಈಗ ನಾವು ಯಾವ ರೀತಿ ಅನ್ನೋದನ್ನ ಹೇಳ್ತೀವಿ. ಈಗ ನಾನು ಎಲ್ಲಾ ತರದ ಹಣವನ್ನ, ಎಲ್ಲಾ ತರದ ಬಿಲ್ಲುಗಳನ್ನು ಸಮಯಕ್ಕೆ ಸರಿಯಾಗಿ ಸಲ್ಲಿಸಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು, ಇದನ್ನ ಬರ್ಕೊಬೇಕು. ಈ ಟೈಮ್ ಟೇಬಲ್ ಅನ್ನ ಬರೆದು ಆ ಅಮೌಂಟ್ ಅನ್ನ ಒಡೆಯುವಾಗ ಇದನ್ನ ಹೇಳ್ಬೇಕು. ಅದರ ಜೊತೆಯಲ್ಲಿ ನಾವು ಅಫರ್ಮೇಷನ್ ಅನ್ನ ಬರಿಬೇಕು ಅಂತ ಹೇಳಿದ್ದೀವಿ. ಆ ಅಫರ್ಮೇಷನ್ ಅನ್ನ ಬರೆದಾಗ ನಮ್ಮ ಸಬ್ಕಾನ್ಸಿಯಸ್ ಮೈಂಡು ಆಕ್ಟಿವ್ ಆಗಿ ಅದನ್ನ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಗುರುಜಿ, ಇವಾಗ ನೀವು ಹೇಳಿದ್ರಿ ಒಂದು ಟೈಮ್ ಟೇಬಲ್ ಹಾಕೋದು, ಅದಕ್ಕೆ ಯಾವ ಕಲರ್ ಪೇಪರ್ ಯೂಸ್ ಮಾಡಬೇಕು, ಯಾವ್ಯಾವ ಕಲರ್ ಪೆನ್ಗಳನ್ನ ಯೂಸ್ ಮಾಡಬೇಕು ಅನ್ನೋದನ್ನ. ಹಾಗೆ ಅಫರ್ಮೇಷನ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ರಿ. ಈ ಅಫರ್ಮೇಷನ್ಸ್ ಅಂದ್ರೆ ಏನು, ಅದು ಹೇಗ್ ವರ್ಕ್ ಆಗುತ್ತೆ, ಅಂಡ್ ಅದನ್ನ ಬರೆಯೋದು ಹೇಗೆ, ಯಾವ ಕ್ರಮದಲ್ಲಿ ಬರಿಬೇಕು ಅಂತ? ಈ ಅಫರ್ಮೇಷನ್ ಅಂದ್ರೆ ಏನು ಅಂತ ತುಂಬಾ ಸುಲಭವಾಗಿ ನಾವು ಹೇಳ್ಬೇಕು ಅಂತಂದ್ರೆ, ನಮಗೆ ಏನು ಬೇಕು ಅದನ್ನ ಯೂನಿವರ್ಸ್ಗೆ ತಿಳಿಸುವಂಥದ್ದೇ ಅಫರ್ಮೇಷನ್. ಅದನ್ನ ಬರಿಬೇಕು. ನಮ್ಗೇನು ಬೇಕು, ನಮ್ಮ ಬೇಡಿಕೆ ಏನಿದೆ, ನಮ್ಮ ಕೋರಿಕೆ ಏನಿದೆ, ಅದನ್ನ ನೀಟಾಗಿ ಬರೆದು ನಾವು ಅದನ್ನ ಹೇಳುವಂತಹ ಪದ್ಧತಿ ಇದೆ ನೋಡಿ, ಅದನ್ನೇ ನಾವು ಅಫರ್ಮೇಷನ್ ಅಂತೀವಿ. ಈಗ ಅಫರ್ಮೇಷನ್ ಅಂದ್ರೆ ಎಲ್ಲ ಹುಡುಕಾಡ್ತಾ ಇರ್ತಾರೆ, ಏನಂತ ನಾವು ಬರೀಬೇಕು. ಅಫರ್ಮೇಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ನಾವು ಯಾವ ರೀತಿ ಬರಿಬೇಕು ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಜನಗಳಿಗೆ ಒಂಥರ ಹುಡುಕಾಟ ಆಗ್ಬಿಟ್ಟಿದೆ. ಅದಕ್ಕಾಗಿ ನಾವೀಗ ಒಂದು ಸುಮಾರು ಅಫರ್ಮೇಷನ್ ಅನ್ನ ನಾವೇ ರೆಡಿ ಮಾಡಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಎಕ್ಸಾಂಪಲ್ ತರ ಇದನ್ನ ನೀಟಾಗಿ ಅವ್ರು ಬೆಳಿಗ್ಗೆ ಒಂದ್ಸಲ, ಸಂಜೆ ಒಂದ್ಸಲ ಅದನ್ನ ಓದೋದ್ರಿಂದ ಅವರ ಸಬ್ ಕಾನ್ಸಿಯಸ್ ಮೈಂಡ್ಗೆ ಹಿಡಿಯುತ್ತೆ. ಇದೆಲ್ಲ ಬೇಗನೆ ಸಾಲಗಳೆಲ್ಲ ತೀರೋಗುತ್ತೆ, ಹಣ ಅನ್ನೋದು ತುಂಬಾ ಸುಲಭವಾಗಿ ಬರುತ್ತೆ. ಅದನ್ನ ನಮ್ಮ ಜನತೆ ಎಲ್ಲ ನೀಟಾಗಿ ಬರ್ಕೊಂಡ್ಲಿ, ಬೆಳಗ್ಗೆ ಒಂದ್ಸರ್ತಿ, ಸಂಜೆ ಒಂದ್ಸರ್ತಿ ಇದನ್ನ ಹೇಳಲಿ ಅಂತ ನಾವ್ ಹೇಳ್ತೀವಿ. ಮೊದಲನೇ ಅಫರ್ಮೇಷನ್ ಏನು ಅಂತಂದ್ರೆ, ಹಣ ತುಂಬಾ ಒಳ್ಳೆಯದು. ನೀಟಾಗಿ ಬರ್ಕೊಬೇಕು. ಹಣ ತುಂಬಾ ಒಳ್ಳೆಯದು. ಹಣ ನನ್ನ ಹತ್ತಿರ ಸುಲಭವಾಗಿ ಬರುತ್ತದೆ. ಹಣ ನನ್ನ ಹತ್ತಿರ ಸುಲಭವಾಗಿ ಬರುತ್ತೆ. ನಾನು ಶ್ರೀಮಂತ, ನಾನು ಉತ್ತಮ ವ್ಯಕ್ತಿ. ಹಣ ಅನೇಕ ಮಾರ್ಗಗಳಿಂದ ನನ್ನ ಹತ್ತಿರಕ್ಕೆ ಪ್ರತಿದಿನ ಬರುತ್ತದೆ. ಹಣವನ್ನ ನಾನು ಎಲ್ಲ ರೀತಿಯಲ್ಲೂ ಪ್ರತಿದಿನ ಆಕರ್ಷಿಸುತ್ತೇನೆ. ಆಕರ್ಷಣೆ ಮಾಡಿದಾಗ ನಾವು ಏನನ್ನ ಆಕರ್ಷಣೆ ಮಾಡಿದ್ರೆ ಅದು ನಮ್ಮ ಹತ್ರ ಬರುತ್ತೆ. ಹಾಗಾಗಿ ಇಲ್ಲಿ ನಾವು ಏನನ್ನ ಆಕರ್ಷಣೆ ಮಾಡ್ತಾ ಇದ್ದೀವಿ, ಹಣವನ್ನ ಆಕರ್ಷಣೆ ಮಾಡಿದಾಗ ಏನ್ ಬರುತ್ತೆ, ಹಣ ಬರುತ್ತೆ ಅಲ್ವಾ? ಹಣ ಬಂತು ಅಂತಂದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳನ್ನು ಪರಿಹಾರ ಆಗುತ್ತೆ. ಅದೇ ರೀತಿಯಾಗಿ ಇನ್ನು ಏನ್ ಬರಿಬಹುದು ಅಂತಂದ್ರೆ, ನಾನು ಊಹಿಸಿದ
ಊಹಿಸದ ಮಾರ್ಗಗಳಿಂದ ನನಗೆ ಹಣ ಬರುವುದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ಎಕ್ಸ್ಪೆಕ್ಟೆಡ್ ಅಂಡ್ ಅನ್ಎಕ್ಸ್ಪೆಕ್ಟೆಡ್ ಮನಿ, ಊಹಿಸಿದ ಹಾಗೂ ಊಹಿಸದ ಮಾರ್ಗಗಳಿಂದ ನನ್ನ ಹತ್ತಿರಕ್ಕೆ ಹಣ ಬರುತ್ತದೆ, ಅದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಅಂತ ಹೇಳಿದಾಗ ನಿಮ್ದು ಸ್ಟಕ್ಡ್ ಮನಿ ಎಲ್ಲಿರುತ್ತೆ, ನಿಮ್ದು ಎಲ್ಲಿ ಸ್ಟ್ರಕ್ ಆಗಿರುತ್ತೆ ಆ ಹಣ ಬರೋದಕ್ಕೆ ದಾರಿಯನ್ನು ಸಿಗುತ್ತೆ. ಅದೇ ರೀತಿಯಾಗಿ ಇನ್ನು ಏನ್ ಬರೀಬೇಕು ಅಂತಂದಾಗ, ನಾನು ಪ್ರತಿದಿನ ಯಾವುದೇ ಒಂದು ಕೆಲಸವನ್ನ ಮಾಡಿದಾಗ ಆ ಕೆಲಸ ಸಂಪೂರ್ಣವಾಗಿ ನೆರವೇರಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು. ನನ್ನ ಎಲ್ಲ ಕೆಲಸಗಳು ಸಂಪೂರ್ಣವಾಗಿ ನೆರವೇರುತ್ತವೆ. ಈ ರೀತಿಯಾಗಿ ನಾವು ಅಫರ್ಮೇಷನ್ ಅನ್ನು ಬರೀಬೇಕು. ಈ ರೀತಿ ಅಫರ್ಮೇಷನ್ ಅನ್ನು ಬರೆದು ನಾವು ಪ್ರತಿದಿನ ಹೇಳಬೇಕು. ನಂತರ ಇನ್ನು ಯಾವ ರೀತಿ ಹೇಳಬೇಕು ಅಂದ್ರೆ, ಹಣ ನನ್ನ ಒಳ್ಳೆಯ ಗೆಳೆಯ, ನನ್ನ ಒಳ್ಳೆಯ ಗೆಳೆಯ ಆಗಿರೋದ್ರಿಂದ ನಮ್ಮ ಹತ್ರನೇ ಇರ್ತಾನೆ ಅಲ್ವಾ. ಹಣ ನನ್ನ ಒಳ್ಳೆಯ ಗೆಳೆಯ. ನಾವಿಬ್ಬರು ಯಾವಾಗೂ ಬೆರ್ತಿರ್ತೇವೆ, ನಾವಿಬ್ಬರು ಯಾವಾಗಲೂ ಬೆರ್ತಿರ್ತೇವೆ. ಹಣವು ನನಗೆ ಅನೇಕ ಮಾರ್ಗಗಳಿಂದ ನನ್ನ ಹತ್ತಿರ ಬರುತ್ತೆ. ಹಣವನ್ನ ನಾನು ಪ್ರೀತಿಸುತ್ತೇನೆ, ಹಣವನ್ನ ನಾನು ಆಕರ್ಷಿಸುತ್ತೇನೆ. ಹಣವು ನನ್ನ ಎಲ್ಲ ರೀತಿಯಾದಂತಹ ವ್ಯವಹಾರಗಳಲ್ಲಿ ನನಗೆ ಸಹಕರಿಸಿ ನನಗೆ ಪ್ರತಿದಿನ ನನಗೆ ಸಪೋರ್ಟ್ ಮಾಡುತ್ತಿರುವುದಕ್ಕೆ ಹಣಕ್ಕೆ ಕೃತಜ್ಞತೆಗಳು. ಈ ರೀತಿಯಾಗಿ ಪದಗಳನ್ನು ಬರಿಬೇಕು. ನಂತರ ಏನಂತ ಬರಿಬೇಕು ಅಂತಂದ್ರೆ, ನನಗೆ ಅವಶ್ಯಕತೆ ಇರುವಂತಹ ಪ್ರತಿಯೊಂದನ್ನು ನನಗೆ ಪೂರೈಸುತ್ತಿರುವ ಹಣಕ್ಕೆ ಕೃತಜ್ಞತೆಗಳು. ಹಣವನ್ನ ನಾನು ಪ್ರತಿದಿನ ಆಕರ್ಷಿಸುತ್ತೇನೆ, ಹಣವನ್ನ ನಾನು ಗೌರವಿಸುತ್ತೇನೆ. ಹಣವೇ ನನ್ನ ಜೀವ, ಹಣವೇ ನನ್ನ ದೈವ. ಹಣವು ನಮ್ಮನ್ನ ಯಾವ ರೀತಿ ನಾವು ಹಣವನ್ನು ಭಾವಿಸಿದಾಗ ನಮ್ಮ ಹತ್ರ ಹಣ ಇರುತ್ತೆ ಅಂತಂದ್ರೆ, ಹಣವೇ ನಮ್ಮ ಜೀವ ಅಂತ ಹೇಳ್ತಾ ಇದ್ದೀವಿ ಇಲ್ಲಿ ಅಲ್ವಾ. ಹಣವೇ ನಮ್ಮ ದೈವ ಅಂತ ಹೇಳ್ತಾ ಇದೀವಿ. ಈಗ ನಾವು ದೈವ ರೂಪದಲ್ಲಿ ನೋಡ್ತಾ ಇದ್ದೀವಿ, ಹಣವನ್ನ ಜೀವ ಅಂತ ಹೇಳ್ತಾ ಇದೀವಿ. ಹಂಗಾಗಿ ನಮ್ಮ ಜೀವಕ್ಕೆ ಜೀವವಾಗಿ ನಮ್ಮ ಹತ್ರನೇ ಹಣ ಇರುತ್ತೆ. ಹಣವನ್ನ ನಾನು ಪ್ರತಿದಿನ ಯಾವುದೋ ಮಾರ್ಗದಿಂದ ನಾನು ಸಂಪಾದಿಸುತ್ತೇನೆ. ಏನ್ ಮಾಡ್ತಾ ಇದ್ದೀವಿ ಇಲ್ಲಿ ಅಂದ್ರೆ, ಸಂಪಾದಿಸುತ್ತೇವೆ ಅಂತ ನಾವು ಹೇಳ್ತಾ ಇರೋದ್ರಿಂದ ಹಣ ಯಾವುದೋ ಒಂದು ಮಾರ್ಗದಿಂದ ನಮ್ಮ ಹತ್ರ ಬರುತ್ತೆ. ನಾನು ಪ್ರತಿದಿನ ಕುಳಿತಿರುವ ಜಾಗದಲ್ಲಿ ಅನೇಕ ಮಾರ್ಗಗಳಿಂದ ನನಗೆ ಹಣ ಬರುತ್ತದೆ. ಹಣವು ನನಗೆ ಎಲ್ಲ ರೀತಿಯಾದಂತಹ ಅವಶ್ಯಕತೆಗಳನ್ನು ಪೂರೈಸುತ್ತೆ. ಹಣವು ಒಳ್ಳೆಯ ಗೆಳೆಯ. ಈ ರೀತಿಯಾದಂಥ ಒಳ್ಳೆ ಪದಗಳನ್ನು ನಾವು ಹೇಳ್ತಾ ಇದ್ರೆ ಏನಾಗುತ್ತೆ ಅಂತಂದರೆ, ಹಣಕ್ಕೆ ತುಂಬ ನಮ್ಮನ್ನು ನೋಡಿ ಇಷ್ಟ ಆಗುತ್ತೆ. ಆ ಹಣ ಯಾವ ರೀತಿ ಆಕರ್ಷಣೆ ಮಾಡ್ತೀವಿ ಅದೇ ರೀತಿಯಾಗಿ ನಮ್ಮನ್ನು ಆಕರ್ಷಣೆ ಮಾಡುತ್ತೆ. ಆಗ ಹಣ ಅನ್ನೋದು ನಮ್ಮ ಹತ್ರ ನೀರು ಯಾವ ರೀತಿ ಹರಿಯುತ್ತೆ ಆ ರೀತಿ ನಮ್ಮ ಹತ್ರ ಬರೋದಕ್ಕೆ ದಾರಿ ಆಗುತ್ತೆ. ಈ ರೀತಿಯಾದಂಥ ಒಂದು ಅಫರ್ಮೇಷನ್ಗಳನ್ನು ಬೆಳಿಗ್ಗೆ ಸಂಜೆ ತಪ್ಪದೆ ಅದನ್ನು ಓದಿ, ಅದೇ ರೀತಿಯಾಗಿ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡು ಅದನ್ನೆಲ್ಲ ಹಿಡ್ಕೊಳ್ಳುತ್ತೆ. ಅದನ್ನೆಲ್ಲ ಹಿಡ್ಕೊಂಡು ನೀವು ಹೇಳಿರುವಂಥ ಈ ಅಫರ್ಮೇಷನ್ ಏನಿದೆ ಅದನ್ನೆಲ್ಲನೂ ಅದೇ ರೀತಿಯಾಗಿ ದಿನೇ 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 ಏನಾಗುತ್ತೆ ಅಂತಂದರೆ ಅದೇ ರೀತಿಯಾಗಿ ನಿಮಗೆ ಹಣ ಬರೋದಕ್ಕೆ ದಾರಿ ಆಗುತ್ತೆ. ಇಷ್ಟೆಲ್ಲ ಮಾಡಿ ನಿಮಗೇನಾದರೂ ಹಣ ಬಂದಿಲ್ಲ ಅಂತಂದರೆ ನಿಮ್ಮ ಜೀವನದಲ್ಲಿ ಒಂದು ಸರ್ತಿ ಪ್ರಯತ್ನ ಮಾಡಿ. ಏನಕ್ಕೆ ಗೊತ್ತಾ, ಈ ಮನಿ ಮಂತ್ರ ಮಾಸ್ಟರ್ ಕ್ಲಾಸ್ 2.0 ಈಗ 16ನೇ ತಾರೀಕಿದೆ. ಆ ಕ್ಲಾಸ್ಗೆ ನಿಮ್ಮ ಒಂದು ಸರ್ತಿ ನೀವು ಎಂಟ್ರಿ ಆದರೆ ನಿಮ್ಮ ಸಾಲಗಳೆಲ್ಲ ಈಸಿಯಾಗಿ ಹೋಗುತ್ತೆ. ಒಂದು ಸರ್ತಿ ಪ್ರಯತ್ನ ಮಾಡಿ. ತುಂಬಾ ಧನ್ಯವಾದಗಳು ಗುರುಜಿ. ತುಂಬಾ ಒಳ್ಳೊಳ್ಳೆ ಅಫರ್ಮೇಷನ್ಸ್, ಅದರಲ್ಲೂ ಪಾಸಿಟಿವ್ ಅಪ್ರೋಚ್ ಆಗಿರುವಂತ ಅಫರ್ಮೇಷನ್ಸ್ಗಳನ್ನ ಹೇಳ್ಕೊಟ್ರಿ. ನಮ್ಮ ವೀಕ್ಷಕರಿಗೆ ಇದರಿಂದ ತುಂಬಾ ಹೆಲ್ಪ್ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಮಾರ್ಚ್ 16 ಕ್ಲಾಸಸ್ ಇದೆ, ಯಾರು ಮಿಸ್ ಮಾಡ್ಕೋಬೇಡಿ. ಯಾರ್ಯಾರಿಗೆ ಸುಲಭವಾಗಿ ಹಣ ಮಾಡಬೇಕು ಹಾಗೆ ಸಾಲ ತೀರ್ಸ್ಕೋಬೇಕು ಅಂತ ಅನ್ಕೊಂಡಿದ್ದೀರಾ, ಇಷ್ಟು ದಿನ ಪ್ರಾಬ್ಲಮ್ಸ್ ಇರುತ್ತೆ, ಅದನ್ನೆಲ್ಲ ಸಾರ್ಟ್ ಔಟ್ ಮಾಡ್ಕೋಬೇಕಂತ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಕ್ಲಾಸ್ನ ಅಟೆಂಡ್ ಮಾಡ್ಬೋದು. ಕೆಳಗಡೆ ಕಾಣ್ತಾ ಇರೋವಂಥ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ಗುರುಜಿ ಇವತ್ತು ತುಂಬಾ ಯೂಸ್ಫುಲ್ ಆಗಿರೋಂಥ ಇನ್ಫಾರ್ಮೇಶನ್ ಕೊಟ್ರಿ ನಮ್ಮೆಲ್ಲ ಜನಕ್ಕೆ. ತುಂಬಾನೇ ಅವ್ರಿಗೂ ಒಳ್ಳೇದಾಗತ್ತೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ತೆ ಅಮ್ಮ. ಎಲ್ರಿಗೂ ಒಳ್ಳೇದಾಗಲಿ, ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ಶ್ರೀಮಂತರಾಗಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ಎಲ್ಲರೂ ಶ್ರೀಮಂತರಾಗಬೇಕು. ಈ ಮನಿ ಮಂತ್ರ ಅಂತ ಏನಿದೆ ಇದು ಮನೆ ಮನೆಗೂ ಮನಿ ಮಂತ್ರ ಆಗಬೇಕು. ಪ್ರತಿಯೊಬ್ಬರ ಬಾಳಿನಲ್ಲೂ ಮನಿ ಮಂತ್ರ ಆಗಬೇಕು. ಅದೇ ರೀತಿಯಾಗಿ ಎಲ್ಲರೂ ಶ್ರೀಮಂತರಾಗಲಿ ಅಂತ ಹಾರೈಸ್ತಾ ಇದ್ದೀವಿ.
ನೋಡಿದ್ರಲ್ಲ ವಿಡಿಯೋನ, ನಿಮ್ಗೆಲ್ರಿಗೂ ಇದು ಯೂಸ್ಫುಲ್ ಆಯ್ತು ಅಂತ ನಾನು ಕೂಡ ಭಾವಿಸ್ತೀನಿ. ಹಾಗೆ ಮೋರ್ ಇನ್ಫಾರ್ಮೇಶನ್ ಬೇಕಂದ್ರೆ, ಇನ್ನು ಹೆಚ್ಚಿನ ಮಾಹಿತಿ, ಹೆಚ್ಚಿನ ಸುಲಭೋಪಾಯಗಳು ಬೇಕು ಅಂತ ಅಂದ್ರೆ ನಮ್ಮ ಕ್ಲಾಸಸ್ನ ಜಾಯಿನ್ ಆಗಿ ತುಂಬಾ ಸುಲಭವಾದ ಸರಳವಾದ ಪರಿಹಾರಗಳೊಂದಿಗೆ ನಿಮ್ಮ ಸಮಸ್ಯೆಗಳನ್ನ, ಹಣದ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಇರುತ್ತೆ ASRS ಮನಿ ಮಂತ್ರ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಸಿಂಬಲ್ ಕೂಡ ಕ್ಲಿಕ್ ಮಾಡಿ. ಎಲ್ಲಾ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮೊದಲು ಸಿಗ್ತಾ ಹೋಗುತ್ತೆ. ಧನ್ಯವಾದಗಳು.